ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. 14ನೇ ಕಂತಿನ ಹಣ ಬಂದಾದಮೇಲೆ 15ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಬಹಳಷ್ಟು ಜನ ಕಾತುರದಿಂದ ಕಾಯ್ತಾ ಇದ್ರಿ. ಸೊ ಇದೆಲ್ಲದಕ್ಕೂ ಕೂಡ ಇವತ್ತು ತೆರೆ ಬೀಳ್ತಾ ಇದೆ. ಸೊ ಫೈನಲ್ ಆಗಿ 15ನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗ್ತಾ ಇದೆ, ಇವತ್ತು ಸೋಮವಾರ ನವೆಂಬರ್ 25, ಇವತ್ತರಿಂದನೇ ಗೃಹಲಕ್ಷ್ಮಿ ಹಣ ಬರುತ್ತಾ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ಗಳನ್ನ ನಾನು ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ನೋಡ್ತಿರೋರು ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಟ್ಬಿಡಿ. ಇನ್ನು ಗೃಹಲಕ್ಷ್ಮಿ ವಿಚಾರವಾಗಿ ಬರೋದಾದ್ರೆ 14ನೇ ಕಂತಿನ ಹಣ ನಿಮಗೆ ನವೆಂಬರ್ ತಿಂಗಳಲ್ಲಿ ಬಂತು, ಅಕ್ಟೋಬರ್ ತಿಂಗಳಲ್ಲಿ ಕೂಡ ಹಣ ಬಂದಿತ್ತು, ಜೊತೆಗೆ ನವೆಂಬರ್ ತಿಂಗಳಲ್ಲಿ ಕೂಡ ಹಣ ಬಂದಿತ್ತು. ಆದರೆ ಇನ್ನು 15ನೇ ಕಂತಿನ ಹಣ ಬಿಡುಗಡೆ ಆಗಬೇಕು. ಅದು ಯಾವಾಗಪ್ಪ ಬರುತ್ತೆ ಅಂತ ನೀವು ಕಾತುರದಿಂದ ಕಾಯ್ತಾ ಇರ್ತೀರಾ. ಜೊತೆಗೆ ಪ್ರತಿದಿನ ಯಾವುದಾದ್ರೂ ಹೊಸ ಇನ್ಫಾರ್ಮೇಷನ್ ಬರುತ್ತಾ ಅಂತ ಕೂಡ ನೋಡ್ತಾ ಇರ್ತೀರಾ. ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಇದ್ರ ಬಗ್ಗೆ ನಿಮಗೆ ಲೇಟೆಸ್ಟ್ ಇನ್ಫಾರ್ಮೇಷನ್ ಅಂತೂ ಸಿಕ್ಕೇ ಸಿಗುತ್ತೆ. 4,000 ರೂಪಾಯಿ ಹಣ ಬರಬೇಕಿದ್ದ ಕಡೆ 2,000 ರೂಪಾಯಿ ಹಣ ಕೊಟ್ಟರು. ಒಟ್ಟಿಗೆ 4,000 ರೂಪಾಯಿ ಕೊಟ್ಟಿದ್ರೆ ಎಂದಕ್ಕಾದರೂ ಹೆಲ್ಪ್ ಆಗೋದು. ಬಡ ಮಹಿಳೆಯರಾಗಿರಬಹುದು, ಮಧ್ಯಮ ವರ್ಗದವ್ರಿಗೆ ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಒಂದು ದೊಡ್ಡ ಅಮೌಂಟೇ ಆಗಿರುತ್ತೆ. ಆದರೆ ನಮ್ಮ ಸರ್ಕಾರದವರು ಅದೇ ಕಂತಿನ ಹಣ ಅದೇ ತಿಂಗಳಲ್ಲಿ ಹಾಕೋದಿಲ್ಲ. ಈಗ ಸೆಪ್ಟೆಂಬರ್ ಹಣನ ಅಕ್ಟೋಬರಲ್ಲಿ ಹಾಕಬೇಕು, ಆ ರೀತಿ ಹಾಕೋದಿಲ್ಲ. 3-4 ತಿಂಗಳು ಪೆಂಡಿಂಗ್ ಉಳಿಸ್ಕೊಂತಾರೆ. ಯಾವುದೋ ಒಂದು ಹಬ್ಬ ಹರಿದಿನಗಳಿಗೆ ಹಾಕ್ತಾರೆ. ಆಗ್ಲೂ ಕರೆಕ್ಟಾಗಿ ಹಾಕ್ತಾರಾ? ಇಲ್ಲ, ಒಂದು ಕಂತಿನ ಹಾಕ್ತಾರೆ, ಇನ್ನು ಒಂದು ಕಂತಿಂದು ಪೆಂಡಿಂಗ್ ಉಳಿಸ್ಕೊಂತಾರೆ. ಈಗ ನೋಡಿ, ಉಪಚುನಾವಣೆ ಇದ್ದಿದ್ರಿಂದ 14ನೇ ಕಂತಿನ ಹಣ ಏನೋ ಹಾಕಿದ್ರು, 15ನೇ ಕಂತಿನ ಹಣ ಮತ್ತೆ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಯಾವಾಗ ಬರುತ್ತೆ ಅಂತ ಎಲ್ಲ ಕಾಯ್ತಾನೆ ಇರ್ತಾರೆ. ಬೇರೆ ಏನಾದರೂ ಇನ್ಫಾರ್ಮೇಷನ್ ಇದ್ರ ಬಗ್ಗೆ ಸಿಗುತ್ತಾ, ಇವತ್ತು ಹಣ ಬಿಡುಗಡೆ ಆಗಬಹುದಾ ಅಂತ ನಿಮಗೆ ಡೌಟ್ ಇರುತ್ತೆ. ಬಹಳಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಈಗಾಗಲೇ ನೋಡಿರ್ತೀರಾ, ಗೃಹಲಕ್ಷ್ಮಿ 15ನೇ ಕಂತಿನ ಹಣ ಸೋಮವಾರ ಇವತ್ತು ಬಿಡುಗಡೆ ಆಗುತ್ತೆ ಅಂತ ನಿಮಗೆ ತಿಳಿಸಿರ್ತಾರೆ, ನೀವು ನೋಡಿರ್ತೀರಾ. ಅದರಲ್ಲೂ ಕೂಡ ಮೊದಲನೇ ಹಂತವಾಗಿ ಈ 25 ಜಿಲ್ಲೆಗಳಿಗೆ, ಈ 22 ಜಿಲ್ಲೆಗಳಿಗೆ ಮಾತ್ರ ಹಣ ಬರುತ್ತೆ ಅಂತ ಕೂಡ ನೋಡಿರ್ತೀರಾ. ಹಾಗಿದ್ರೆ ಗೃಹಲಕ್ಷ್ಮಿ ಹಣ ಇವತ್ತು ಬರುತ್ತಾ? ಸರ್ಕಾರದಿಂದ ಇದ್ರ ಬಗ್ಗೆ ಏನಾದರೂ ಅಧಿಕೃತವಾದ ಮಾಹಿತಿನ ತಿಳಿಸಿದಾರಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರ, CM ಸಿದ್ದರಾಮಯ್ಯ ಅವ್ರು ಏನಾದರೂ ಹಣ ಹಾಕ್ತೀವಿ ಅಂತ ಹೇಳಿದ್ರ ಅಂತ ನೀವು ಕೇಳಬಹುದು. ಆದರೆ ನೋಡಿ, ಅನ್ನಭಾಗ್ಯ ಯೋಜನೆ 2 ತಿಂಗಳು ಹಣ ಪೆಂಡಿಂಗ್ ಉಳ್ಕೊಂಡಿದೆ. ಆಗಸ್ಟ್ DBT ಮುಖಾಂತರ ಹಾಕಿದ್ದೀವಿ. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳದು ಒಂದೇ ವಾರದಲ್ಲಿ ಹಾಕ್ತೀನಿ ಅಂತ ನಮ್ಮ KH ಮುನಿಯಪ್ಪ ಸರ್ ಅವರು ತಿಳಿಸಿದ್ದಾರೆ. ಅನ್ನಭಾಗ್ಯ ವಿಚಾರವಾಗಿ ಅವ್ರು ತಿಳಿಸಿರೋದು ಪಕ್ಕಾ ಇನ್ಫಾರ್ಮೇಷನು. ಬಟ್ ಈಗ ಗೃಹಲಕ್ಷ್ಮಿ 15ನೇ ಕಂತಿನ ಹಣದ ಬಗ್ಗೆ ನಿಮಗೆ ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಇವತ್ತು ಬಿಡುಗಡೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈಗಾಗಲೇ ಹಣ ಬಂದಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ ಇದಕ್ಕೆ ಯಾವುದೇ ರೀತಿಯ ಪ್ರೂಫ್ ಇಲ್ಲ. ಗೃಹಲಕ್ಷ್ಮಿ ಹಣ 15ನೇ ಕಂತಿಂದು ಸೋಮವಾರ ನವೆಂಬರ್ 25ನೇ ತಾರೀಕು ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಅಧಿಕೃತ ಮಾಹಿತಿನ ಸರ್ಕಾರದ ಕಡೆಯಿಂದ ಇಲ್ಲಿವರೆಗೂ ಯಾರು ಕೂಡ ಕೊಟ್ಟಿಲ್ಲ. ಇದಿಷ್ಟು ಕೂಡ ಫೇಕ್ ಇನ್ಫಾರ್ಮೇಷನ್. ಹಾಗಿದ್ರೆ ಗೃಹಲಕ್ಷ್ಮಿ 15ನೇ ಕಂತಿನ ಹಣ ಯಾವಾಗ ಬರುತ್ತೆ? ಈ ಪ್ರಶ್ನೆಗೆ ಉತ್ತರ ಬಂದು ನವೆಂಬರ್ ಲಾಸ್ಟ್ ವೀಕಲ್ಲಿ ಬರುತ್ತೆ ಅಂತ ಸ್ವಲ್ಪ ಜನ ಹೇಳ್ತಾ ಇದ್ರು. ಈಗಾಗಲೇ ನವೆಂಬರ್ ಕೊನೆಯ ವಾರದಲ್ಲೇ ಇದ್ದೀವಿ, ಆದರೂ ಕೂಡ ಹಣ ಬಿಡುಗಡೆ ಆಗಿಲ್ಲ. ಇದಕ್ಕೆ ನೋಡೋದಾದ್ರೆ ಈಗಾಗಲೇ ಆರ್ಥಿಕ ಇಲಾಖೆಗೆ ಹಣಕಾಸು ಬಿಡುಗಡೆ ಆಗಿದೆ. ಈ ಮಂತಿನ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ CM ಸಿದ್ದರಾಮಯ್ಯ ಅವರು ಹೇಳಿದ್ರು 14ನೇ ಕಂತಿನ ಹಣ ಇನ್ನು 3 ದಿನದಲ್ಲಿ ಬಿಡುಗಡೆ ಆಗುತ್ತೆ ಅಂತ. ಅದೇ ರೀತಿಯ ಮತ್ತೊಂದು ಸಂದರ್ಶನದಲ್ಲಿ ಈಗಾಗಲೇ ನಾವು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣನ DBTಗೆ ಕಳಿಸಿದ್ದೀವಿ, ಅದು ಆಗಸ್ಟ್ ಬೇಗ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂತ ತಿಳಿಸಿದ್ರು. DBTಗೆ ಹೋದ್ಮೇಲೆ 2 ಕಂತಿನ ಹಣ ಒಟ್ಟಿಗೆ ಬರಬೇಕಿತ್ತು, ಆದರೆ 1 ಕಂತಿಂದು ಮಾತ್ರ ಬಂತು. 14ನೇ ಕಂತು 15ನೇ ಕಂತಿಂದು ಇನ್ನೂ ಕೂಡ ಸರ್ಕಾರ ಪೆಂಡಿಂಗ್ ಉಳಿಸ್ಕೊಂಡಿದೆ. ಏನಕ್ಕೆ ಇದ್ರ ಬಗ್ಗೆ ಸ್ವಲ್ಪ ಜನ ಏನು ಹೇಳ್ತಾರೆ, ಒಟ್ಟಿಗೆ 4,000 ರೂಪಾಯಿ ಹಾಕ್ಬಿಟ್ರೆ ಮುಂದಿನ ತಿಂಗಳು ಮತ್ತೆ 2,500 ಕೋಟಿನ ಅವರು ಅರೇಂಜ್ ಮಾಡಬೇಕಾಗತ್ತೆ, ಮತ್ತೆ ಹಣ ಬಿಡುಗಡೆ ಮಾಡಬೇಕಾಗತ್ತೆ. ಸೊ ನವೆಂಬರ್ ಕಂತಲ್ಲಿ ಈ ಮಂತಲ್ಲಿ 2,000 ರೂಪಾಯಿ ಹಾಕ್ಬಿಡೋದು, ಡಿಸೆಂಬರ್ ಮೊದಲನೇ ವಾರದಲ್ಲಿ 15ನೇ ಕಂತಿಂದ 2,000 ರೂಪಾಯಿ ಹಾಕಿ ಆ ತಿಂಗಳಿಗೆ 2 ಸಮ ಮಾಡೋ ಕೆಲಸ ಮಾಡ್ತಾ ಇದೆ ಸರ್ಕಾರ ಅಂತ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಗೃಹಲಕ್ಷ್ಮಿ 15ನೇ ಕಂತಿನ ಹಣ ಈಗ ಬಿಡುಗಡೆ ಆಗಿಲ್ಲ. ಈ ವಾರದ ಎಂಡಿಂಗ್ ಅಲ್ಲಿ ಬರಬಹುದು ಅಥವಾ ಡಿಸೆಂಬರ್ ಮೊದಲನೇ ವಾರದಲ್ಲಿ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಏನಾದರೂ ಅಧಿಕೃತವಾದ ಮಾಹಿತಿ ಬಂತು ಅಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ನನಗೆ ಸಿಕ್ಕಿರುವಂತಹ ಲೇಟೆಸ್ಟ್ ಇನ್ಫಾರ್ಮೇಷನ್ನು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರಬಹುದು ಅನ್ಕೋತೀನಿ. ನೀವು ಹಲವಾರು ಯೂಟ್ಯೂಬ್ ಚಾನಲ್ಗಳನ್ನ ನೋಡಿರ್ತೀರಾ, ಅದರಲ್ಲಿ ಇವತ್ತು ಹಣ ಬಿಡುಗಡೆ ಆಗೇ ಹೋಯಿತು, ಬಂದೇ ಬಿಡ್ತು ಅಂತ ಹೇಳ್ತಾ ಇರ್ತಾರೆ. ತುಂಬ ಜನ ಅದು ನಂಬ್ಕೊಂಡಿರ್ತಾರೆ. 2,000 ರೂಪಾಯಿ ಎಲ್ರಿಗೂ ಕೂಡ ಚಿಕ್ಕ ಅಮೌಂಟ್ ಆಗಿರೋದಿಲ್ಲ, ಕೆಲವರಿಗೆ ದೊಡ್ಡ ಅಮೌಂಟ್ ಆಗಿರುತ್ತೆ. ಅದನ್ನೇ ನಂಬ್ಕೊಂಡು ಎಷ್ಟೋ ಜನರು ಜೀವನ ಕೂಡ ಮಾಡ್ತಾ ಇರ್ತಾರೆ. ಅಂಥವರಿಗೆ ನಾನು ಸತ್ಯವಾದ ಮಾಹಿತಿನ ತಿಳಿಸ್ಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಉದ್ದೇಶ ಒಂದೇ, ನಿಜವಾದ ಮಾಹಿತಿಯನ್ನು ತಿಳಿಸ್ಕೊಡುವಂಥದ್ದು. ಇದು ನಿಮಗೆ ಇಷ್ಟ ಆಗಿತ್ತು ಅಂದರೆ, ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿತ್ತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಈ ಇನ್ಫಾರ್ಮೇಷನ್ನ ಎಲ್ಲರಿಗೂ ಕೂಡ ತಲುಪಿಸಿ. ಗೃಹಲಕ್ಷ್ಮಿ 15ನೇ ಕಂತಿನ ಹಣ ಸದ್ಯಕ್ಕೆ ಬಿಡುಗಡೆ ಆಗಿಲ್ಲ. ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.